ವಿಜಯಪುರ ಜಿಲ್ಲೆ ಬಸವನಬಾಗೇವಾಡಿ ತಾಲೂಕಿನ ಮುತ್ತಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ಅಭಿವೃದ್ಧಿಯಾಗದ ಮುತ್ತಗಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಬಿಳಿ ಕುದುರೆ ಇವರು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎಂದು ಸಾರ್ವಜನಿಕರು ನೀರಿನ ಬಿಂದಿಗೆ ಹಿಡಿದುಕೊಂಡು ಗ್ರಾಮ ಪಂಚಾಯಿತಿ ಮುತ್ತಿಗೆ ಹಾಕಿದರು. ಪಂಚಾಯಿತಿ ಆವರಣದಲ್ಲಿ ನೀರು ಪೋಲಾಗುತ್ತಿರುವುದು ಕಂಡುಬಂದಿತ್ತು. ಅದು ನೀರು ಕೆಳಗಡೆ ಇದ್ದು ಅದರ ಮೇಲೆ ಮೋಟರ್ ಚಾಲು ಮಾಡುವ ಡಬ್ಬಿ ಯಾರಿ ಚಾಲು ಮಾಡ್ಲಿಕ್ಕೆ ಹೋದರೆ ಕರೆಂಟ್ ಶಾಕ್ ಹೊಡೆದು ಏನಾದರೂ ಆದರೆ ಯಾರು ಜವಾಬ್ದಾರಿ ಎಂದು ಕೇಳಿದಾಗ ಸಾರ್ವಜನಿಕರ ಬಗ್ಗೆ ಕಾಳಜಿಯಿಲ್ಲದ ಗ್ರಾಮ ಪಂಚಾಯತ್ ಅಧಿಕಾರಿಗಳು, ಗ್ರಾಮದ ಜನರ ಸಮಸ್ಯೆಗಳನ್ನು ಏನೂ ಅರಿಯದ ಮುತ್ತಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಯಾರೂ ಮೇಲಿನ ಅಧಿಕಾರಿಗಳು ಬಂದು ನೋಡುವಂತ ಅಧಿಕಾರಿಗಳೂ ಇಲ್ಲ. ಬಸವನಬಾಗೇವಾಡಿ ತಾಲೂಕಿನ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಮಲ್ಲು ಸುನಗದ ಸರ್, ನಾವು ಪಂಚಾಯತ್ ಅಧಿಕಾರಿಗಳ ಮೇಲೆ ನೋಟಿಸ್ ಹಾಕುವುದಾಗಿ ತಿಳಿಸಿದರು ಮತ್ತು 2 ದಿನದಲ್ಲಿ ಜನರ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ ಎಂದು ಹೇಳಿದಾಗ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತೇವೆ ಎಂದು ಹೇಳಿದರು. ಪಂಚಾಯತ್ ಅಧಿಕಾರಿಗಳ ಮೇಲೆ ನೋಟಿಸ್ ಬಿಡುವುದಾಗಿ ಹೇಳಿದ್ದಾರೆ. ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎಂದು ಸಾರ್ವಜನಿಕರು ಹೇಳಿದಾಗ ಸಹಾಯಕ ನಿರ್ದೇಶಕರು ಕಾರ್ಯದರ್ಶಿಯವರನ್ನು ತರಾಟೆಗೆ ತೆಗೆದುಕೊಂಡರು. ಕಾರ್ಯದರ್ಶಿ ವಿಜಯಕುಮಾರ್ ಅಸ್ಕಿ ಇವರು ಗ್ರಾಮದಲ್ಲಿ ಮತ್ತು ಗ್ರಾಮ ಪಂಚಾಯತ್ ಆವರಣದಲ್ಲಿ ಸ್ವಚ್ಛತೆಯನ್ನು ಮಾಡಿಲ್ಲ ಮತ್ತು ಕುಡಿಯುವ ನೀರಿನ ತೊಂದರೆಯಿದ್ದು 15 ದಿನಕ್ಕೊಮ್ಮೆ ನೀರು ಬಿಡುತ್ತಾರೆ. ಸಾರ್ವಜನಿಕರಿಗೆ ತೊಂದರೆಯಾಗುತ್ತದೆ. ಹೆಣ್ಣು ಮಕ್ಕಳಿಗೆ ಶೌಚಾಲಯ ಇಲ್ಲ ಹಾಗೂ ಅಂಗನವಾಡಿ ಮುಂದಗಡೆ ಸ್ವಚ್ಛವಾಗಿ ಇರುವುದಿಲ್ಲ. ವಾರಕ್ಕೆ ಒಮ್ಮೆ ಸಂತೆ ಮಾಡುತ್ತಾರೆ, ಅಲ್ಲಿ ಟಾಯ್ಲೆಟ್ ಮಾಡುತ್ತಾರೆ. ಹೀಗಾಗಿ ಗ್ರಾಮ ಪಂಚಾಯಿತಿ ಎಚ್ಚೆತ್ತುಕೊಳ್ಳದ ಕಾರಣ ಊರಿನೊಳಗೆ ಹೊಲಸು ನಾರುತ್ತಿದೆ ಮತ್ತು ಸರಕಾರದಿಂದ ಮನೆ ಕಟ್ಟಲಿಕ್ಕೆ ಬಂದಿದ್ದ ಅರ್ಜಿಗಳನ್ನು ಜಿಪಿಎಸ್ ಮಾಡಲಿಕ್ಕೆ ಮನೆಗಳ ಕಟ್ಟಡ ಆದವರಿಗೆ 1 ಮನೆ ಆರ್ಡರ್ ಆದವರಿಗೆ 2,000ಕ್ಕೆ ಪಂಚಾಯಿತಿಯವರು ಇಸಿದುಕೊಂಡಿರುತ್ತಾರೆ ಮತ್ತು ಭ್ರಷ್ಟಾಚಾರ ಎದ್ದು ಕಾಣುತ್ತದೆ. ಸರಕಾರದಿಂದ ಪಂಚಾಯಿತಿಗೆ ಏನೇ ಬಂದರೂ ಯಾರಿಗೂ ತಿಳಿಸದ ಅಧಿಕಾರಿಗಳು ಗ್ರಾಮಸಭೆ ಮಾಡಿಲ್ಲ. ಇಂತಹ ಅಧಿಕಾರಿಗಳು ಬೇಕಾ? ಸಾರ್ವಜನಿಕರಿಗೆ ಪಂಗನಾಮ ಹಾಕಿರುವ ಕಾರ್ಯದರ್ಶಿ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು. ವರದಿ ಗುರುಮಲ್ಲಯ್ಯ. ಕ್ಲಿಯರ್ ನಮ್ಮೂರ್ ಮರ್ಯಾದೆ ಹೋಗ್ತೈತಿ, ಅದು ಹೋಗ್ತೈತಿ. ಅದ್ರ ನೀರು ಕುಡಿಯಾಕಿಲ್ಲ ಮರ್ಯಾದೆ ತಗೊಂಡ್ ಏನ್ ಮಾಡೋರು? ಬಂದೇವಿ ಸರ್, ಮೋಟರ್ ಇಳ್ಸಾಕತ್ತಾರ. ನೀವು ಅಷ್ಟೇ ಹೇಳ್ಬೇಡ್ರಿ, ನೀವು ಅಷ್ಟೇ ಹೇಳ್ಬೇಡ್ರಿ. ಎಷ್ಟು ಜನಕ್ಕೆ ಬಿಡೋದು ಅಷ್ಟೇ ಹೇಳ್ಬೇಡ್ರಿ. ನಿಮಗ ಯಾವ್ದೇ ಈಗ ನಿಮ್ಗ ನೀರಿನ ಸಮಸ್ಯೆ ಆದಂಗ ನಾವು ನೋಡ್ಕೊಂತೀವಿ. ಇಲ್ಗಬ್ರಿ ಅವ್ರ ಕಡೆ ಹೇಳ್ರಿ. ನಿಮ್ಗ ನೀರಿನ ಸಮಸ್ಯೆ ಯಾವುದೇ ರೀತಿ ಆದಂಗ ನಮ್ಮ ತಾಲೂಕು ಆಡಳಿತದಿಂದ ನೋಡ್ಕೋತೇವ್ರಿ. ಇಲ್ಲಿ ವಾಟರ್ ಮನ್ಗೂ ಮತ್ತು ಪಿಡಿಒ ಎಲ್ಲರಿಗೂ ನಾವು ತಾಲೂಕ್ ಪಂಚಾಯತಿಂದ ನೋಟಿಸ್ ಹಾಕ್ತೇವಿ. ಈ ರೀತಿ ಮತ್ತೆ ಪುನಃ ಸಮಸ್ಯೆ ಆಗ್ಬಾರ್ದು, ಜನರಿಗೆ ಬಹಳ ಸಮಸ್ಯೆ ಐತಿ ಅಂತ ನಾವೆಲ್ಲ ತಿಳಿಸಿ ಹೇಳ್ತೇವಿ. ನಿಮಗೆ ಕನಿಷ್ಠ 4 ದಿನಕ್ಕೊಮ್ಮೆಲ್ಲ ಹಂಗ್ ಬರಲು ವ್ಯವಸ್ಥೆ ಮಾಡ್ತಿರ್ತೇವೆ. ಇದೊಂದ್ಸಲ ನಮ್ಗೆ ಅವಕಾಶ ಕೊಡ್ರಿ, ಮುಂದೆ ಈ ತರ ಬರಲಾರಂಗ ನಾವು ನೋಡ್ಕೋತೇವೆ. ನಿಮ್ಗೆ ಹೇಳಿ, ನೀರು ಸ್ವಲ್ಪ ಸಮಸ್ಯೆ ಬರಬಾರ್ದು, ಈ ತರ ಇದೇ ತರ ಮುಂದೆ ಸಮಸ್ಯೆ ಆಗ್ಬಾರ್ದು ಅಂತ ಕೇಳಕತ್ತಾರ ಅವರು. 2 ದಿನಕ್ಕೆ ಹೋಗ್ಬಿಡ್ತಾವ, ಸಮಸ್ಯೆ ಬರ್ಲಾರಂಗ ನೋಡ್ಕೋತೀವಿ. ಈಗ ಎಷ್ಟು ದಿನ ಅಂದ್ರಿ ಸರ್? ಕೇಳಿ ಗಬ್ರಿ ಸರ್, ಓರಿ ನೀವು 4 ದಿನದ ಒಳಗಾಗಂದ್ರಿ. ಜನರಿಗೆ ಒಳ್ಳೆ ರೀತಿ ಮಾತಾಡು. 15 ದಿನ ಬರುದಿಲ್ಲ, ಏನ್ ಮಾಡ್ತೀವಿ ಅವನು 2 ದಿವ್ಸಕ್ಕೊಂಡ್ ಬಿಡ್ತೀರಿ ಸರ್. 2 ದಿನಕ್ಕೆ ಬಿಟ್ರೆ ಅವ್ರ ದಿನ ಹೆಂಗ್ ಮಾಡ್ಬೇಕ? ಅವ್ರ ಸಾಹೇಬ್ರು ಹೇಳ್ತಾರ, ನೀವ್ ಯಾರಿ ಸರ್? 4 ದಿನಕ್ಕೆ ನೀವ್ ಅಂದಿರಿ. ಇದು ಬೋರಿ ನೀರು ಅಷ್ಟೇ, ಹೊಳಿ ನೀರು ಎಸ್ಕೊಂಡ್ಬಿಡ್ತೀವಿ. ಏಸ್ ಹಿಡ್ಕಂಬ್ರಿ. ನಿಮಗ್ ಪಂಚಾಯತಿ ಅಧಿಕಾರಿಗಳು ಯಾರು ಹೇಳ್ತಾರ್ರಿ?
ಎಷ್ಟು ದಿನಕ್ಕೆ ನೀರು ಬಿಡೋದು ಕೇಳ್ತಾರು? ಈಗ 4 ದಿನಕ್ಕೊಮ್ಮೆ ಬಿಡಕ್ ಪ್ರಯತ್ನ ಮಾಡಿ ಈಗ ಮಾಡಿಸ್ತೇವೆ 4 ದಿನಕ್ಕೊಮ್ಮೆ ಬಿಡ್ತೇವೆ. 4 ದಿನಕ್ಕೊಮ್ಮೆ ಅವ್ರದ್ದು ಏನೋ ಸಮಸ್ಯೆ ಬಂತು ಮೀಟರ್ ನಳ ಬರುದೇ ಇಲ್ರಿ. ಅವ್ರಿಗೆ ಒಳ್ಳೆ ಇಲ್ಲಿ ಕೇಳ್ರಿ 1 ಮಿನಿಟ್. ಪಂಚಾಯತ್ ಅವ್ರನ್ನ ಕೇಳ್ತೀನಿ, ಪಂಚಾಯತ್ ಹೋಗ್ರಿ ಅಂತ ಹೇಳುವಂತ ನಿಮ್ದಲ್ಲ. ಏನಾರ ಬಾದಾಗಿತ್ತು ಏನಾರಾಗಿತ್ತು ಪಂಚಾಯತಿಂದ ಸ್ಪಾಟ್ ಮ್ಯಾಗ ನೀನೇ ತಿಳಿಸಿ ಹೇಳ್ಬೇಕು ಪಂಚಾಯತಿಗೂ, ಇವ್ರಿಗೆ ಹೇಳ್ಬೇಕು. ಹಂಗಿದ್ರೆ ಮಾಡ್ರಿ ಕೆಲಸ. ಎಲ್ಲ ನಿಮ್ಮ ಕೆಲಸ ಬಿಟ್ಟು ಹೋಗ್ಬಿಡ್ರಿ. ಎದಕ್ ಮಾಡ್ತೀರಿ? ಜನರಿಗೆ ನೀರ್ ಕೊಡಕ್ ಆಗ್ಲಿಕ್ಕ ಸರ್ ಅಚ್ಚರಿ ನೀವು ಮಾಡಕ್ ನೀರಲ್ಲ, ನೀವು ಬಿಡವಲ್ರಲ್ಲ ಅವ್ರಿಗೆ. ಸಮಸ್ಯೆ ಆಗ್ಲಾರಂಗ್ ನೋಡ್ಕೊತೀವ್ರಿ. ಹಾ ನೀವು ನೋಡ್ತೀರಿ 4 ದಿನಕ್ಕೆ ಕರೆಕ್ಟ್ ನೀರು ಬರ್ಬೇಕ್ರಿ. ಇದೊಂದು ಹೇಳ್ತಾನ ನೀವು ಇರಿ ಸರ್, ನೀವು ಮಗ್ಲಿರಿ, ನೀವು ಯಾಕೆ ಆಗ್ಲಿತ್ತೀರಿ? ಎಷ್ಟು ದಿನಕ್ಕೊಮ್ಮೆ ನೀರು ಕೊಡ್ತೀರಿ ಸರ್ ಜನರಿಗೆ? 2 ದಿನ ಕೊಡ್ತೀವಿ. ಈಗ 2 ದಿನ ಬತ್ರಿ, ಈಗ 4 ದಿನ ಹೊತ್ತು, ಈಗ 2 ದಿನ ಬತ್ರಿ. ಈಗ ನಮ್ಮ 4 ದಿನಕ್ಕೊಂದು ತಂದಾನ್ರಿ. ನಾವೇನಾದ್ರು ತುರ್ತು ಕ್ರಮ ವಹಿಸ್ತೀವಿ. ನೀವು ಅನ್ನಕ್ಕೆ ಹೋಗ್ಬೇಕ್ರಿ ಸರ್. ಹಾಂ ತುರ್ತು ಕ್ರಮ 2 ದಿನದಾಗ ಕರೆಕ್ಟ್ ನೀರು ಬಿಡ್ತೀರಿ? 2 ದಿನಕ್ಕೊಮ್ಮೆ ಜನರಿಗೆ ಸಮಸ್ಯೆ ಆಗಬಾರ್ದ್ರಿ? ಏನಿಲ್ಲ. ಹಾಂ ರೀ ನೋಡ್ರಿ, ಈಗ ಎಲ್ಲರ ಮುಂದೆ ಪ್ರೂಫ್ ಅದಾವ, ಒಪ್ಪಿಗೆ ಐತ್ರಿ. 2 ದಿನಕ್ಕೊಮ್ಮೆ ನೀರು ನೀವು ಪಂಚಾಯತಿ ಒಳಗೆ ನಿಮ್ಮ ಸಿಪಾಯಿಗಳಿಗೆ ಏನು ಕೆಲಸ ಮಾಡ್ತಾರ ಅನ್ನೋದು ನೀವು ಸರಿಯಾಗಿ ನೋಡ್ಕೋಬೇಕ್ರಿ. ಓಣಿಗೆ ಹೋಗ್ಬೇಕ್ರಿ, ಸರಿಯಾಗಿ ನೀರು ಬಂದಾವಲ್ಲ ನೋಡ್ಬೇಕ್ರಿ. ನೀವು ಕೇಳ್ಕೊತ ಹೋಗ್ಬೇಕ್ರಿ. ಮತ್ತೆ ಈಗ ಹೇಳ್ತೀವಿ ನೀವು ಪಂಚಾಯತ್ಯಾಗ ಕುಂದ್ರದು, ಅವ್ರ ಜನ ಅಲ್ಲಿ ನೀರು ಬಂದಿಲ್ಲ ತವ್ರ ಕುಂದ್ರದು, ನಿಮ್ಮ ಸಿಪಾಯಿ ನೀರು ಬಿಡ್ತಾನಲ್ಲ ಗೊತ್ತಲ್ಲಕಂದ್ರೆ ಇದು ಹಿಂಗೆ ಉಗ್ರ ಹೋರಾಟ ಹಾಕತ್ರಿ. ಹಾಂ 2 ಹೆಸರು ಏನ್ರಿ ನಿಮ್ದು? ವಿಜಯಕುಮಾರ್ ಅಸ್ಕಿ. ಹಾಂ ಏನದ್ರಿ ನಿಮ್ಮ ಪಂಚಾಯತಿಗೆ? ಯಾವ ಪಂಚಾಯತಿ ರೀ ಇದು? ಏನ್ರಿ? ಮುತ್ತಿಗೆ. ಯಾವ ಜಿಲ್ಲಾದಾಗ ಬರ್ತದ್ರಿ? ವಿಜಯಪುರ ಜಿಲ್ಲೆ. ಹಾಂ ಬಸವಣ್ಣ ಬಗ್ಗೆ ಹೇಳ್ರಿ ಸರ್. ನಾವು ಹೇಳ್ಬೇಕು. ಈ ಗ್ರಾಮ ಪಂಚಾಯತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗಿರೋದ್ರಿಂದ ಸಾರ್ವಜನಿಕರು ಇಲ್ಲಿ ಆ ಒಂದು ಸಮಸ್ಯೆಯನ್ನು ಕೇಳಲಿಕ್ಕೆ ಬಂದಿದ್ದಾರೆ. ನಾವು ತಾಲೂಕ್ ಪಂಚಾಯತಿಯಿಂದ ಸಹಾಯಕ ನಿರ್ದೇಶಕರಾಗಿ ಈ ಸಮಸ್ಯೆಯನ್ನು ಆಲಿಸಲಿಕ್ಕೆ ಬಂದಿದ್ದೀವಿ. ಈಗ ಈ ಸಮಸ್ಯೆಯನ್ನು ಇಲ್ಲಿ ನಾವು ವಾಟರ್ಮನ್ನು ಕಾರ್ಯದರ್ಶಿಗಳು ಮತ್ತು ಊರಿನ ಜನರ ಸಮ್ಮುಖದಲ್ಲಿ ಈ ಜನರಿಗೆ ಏನು ಸಮಸ್ಯೆ ಆಗಿದೆ ಇದನ್ನು ತುರ್ತಾಗಿ ನಾವು ಬಗೆಹರಿಸ್ತೇವೆ. ಈಗಾಗಲೇ ವಾಟರ್ಮನ್ಗಳಿಗೆ ನಾವು ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡಿದ್ದೀವಿ. ಮುಂದೆ ಈ ರೀತಿ ಜನರಿಗೆ ಸಮಸ್ಯೆ ಆಗಬಾರ್ದು ಅವರಿಗೆ. ಯಾಕಂದರೆ ಕುಡಿ ನೀರು ಮತ್ತು ಬೀದಿ ದೀಪ ಈ ಮೂಲಭೂತ ಜನರಿಗೆ ಸಿಗುವಂಥ ಸ್ವಚ್ಛತೆ, ಜನರಿಗೆ ಸಿಗುವಂಥ ಸ್ವಚ್ಛತೆಗಳು ಇವುಗಳಲ್ಲಿ ಯಾವುದೇ ವ್ಯತ್ಯಯ ಆಗಬಾರ್ದು ಮತ್ತು ಆಮೇಲೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಈಗಾಗಲೇ ನಾವು ತಿಳಿಸಿ ಹೇಳಿದ್ದೀವಿ. ಮತ್ತು ಇದೇ ರೀತಿ ಯಾವುದೇ ರೀತಿ ಮುಂದೆ ಇಂಥ ತೊಂದರೆಗಳಾದ್ರೆ ಅವ್ರ ಮೇಲೆ ನಾವು ಏನಾದರೂ ನಮ್ಮ ತಾಲೂಕ್ ಪಂಚಾಯತಿಯಿಂದ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ನಾವು ವಾರ್ನಿಂಗ್ನು ಕೊಟ್ಟಿದ್ದೀವಿ. ಹಾಂ ಸರ್, ಇನ್ನೊಂದು ನಾನು ಒಂದು ಕ್ವಶನ್ ಮಾಡ್ತೀನಿ ನಿಮ್ಗೆ. ಈ ಮುತ್ತಿಗೆ ಗ್ರಾಮದೊಳಗೆ ಅಡ್ಡಾಡ್ರಿ ಸರ್ ನೀವು ಒಟ್ಟ ಇಲ್ಲಿ ಅಡ್ಡಾಡ್ರಿ ಸರ್. ಅಲ್ಲಿ ಸ್ವಲ್ಪ ಏನಾರು ಸ್ವಚ್ಛತೆ ಕಾಣ್ತದೆ ನಿಮ್ಗೆ? ನಾರ್ದತ್ರಿ ದಾರ್ಯಾಗ ಹೋದವ್ರಿಗೆ. ಹಾಂ ಸಾರ್ವಜನಿಕರು ನಾರು ಅಂತದ್ರಿ. ನೀವು ಸಂತಿ ಎಲ್ಲಿ ಮಾಡ್ತೀರಿ ಸರ್? ಗಪ್ರಿ ಸಂತಿ ಮಾಡ್ತಾರಿ ದಯಾನಂದ್ ಗಪ್ ದಯಾನಂದ್ ನೀವು ಸಂತಿ ಮಾಡ್ತಾರಿ ಸಾರ್ವಜನಿಕರು. ಅಲ್ಲೇ ಸಣ್ಣ ಕುಂದಿರ್ತಾರೆ, ಅಲ್ಲೇ ಇದು ಮಾಡ್ತಾರೆ, ಅಲ್ಲೇ ಕಾಯಿಪಲ್ಯ ಹಚ್ಕೊಂಡು ಕುಂದಿರ್ಬೇಕು. ಸಾರ್ವಜನಿಕ ಅಲ್ಲಿ ವ್ಯಾಪಾರ ಮಾಡ್ಬೇಕು. ಅದನ್ನ ಸ್ವಚ್ಛ ಮಾಡೋದು ನೀವು ಮಾಡೋಕ್ಕಾಗಲ್ರಿ ಪಂಚಾಯತ್ ಅವ್ರಿಗೆ ಕೇಳ್ರಿ. ಪಂಚಾಯತ್ ಅವ್ರ ಕಡೆಗೆ ಅದನ್ನ ಹೇಳ್ತಾರೆ, ಅದು ಏನೇನು ಸಮಸ್ಯೆಗಳದಾವು ಅದನ್ನೆಲ್ಲ ಕ್ರೋಢೀಕರಣ ಮಾಡಿ ಸ್ವಚ್ಛ ಇರ್ಬೇಕು ಸರ್. ಓಣಿಗಳು ಸ್ವಚ್ಛ ಇರ್ಬೇಕು ಸರ್. ನೋಡ್ರಿ ಇಲ್ಲಿ ಡೆಂಗಿ ಜ್ವರ ಏನಾರು ಸೊಳ್ಳೆ ಕಡಿತದಿಂದ ಮಕ್ಕಳಿಗೆ ಏನಾರ ಆರೋಗ್ಯ ತಪ್ಪಿತ್ತು ಏನಾರ ಆಯ್ತು ಅಂದ್ರೆ ನೀವ್ಯಾರಿ ಜವಾಬ್ದಾರಿ? ಪಂಚಾಯತಿ ಅವರು ಸ್ವಚ್ಛತೆ ಮೊದಲು ಕಾಪಾಡ್ರಿ. ನಿಮ್ಮ ಎಷ್ಟು ಅದಾವ್ರಿ ಪಂಚಾಯತಿ ಒಳಗೆ? ಸ್ವಚ್ಛ ನೈರ್ಮಲ್ಯ ಯೋಜನೆದೊಳಗೆ ಏನು ಮಾಡ್ತೀರಿ ಕೆಲಸ? ಇವ್ರ ಪಂಚಾಯತ್ ಅವ್ರನ್ನ ಏನು ಕೇಳಂಗಿಲ್ಲ ನೀವು? ಮತ್ತು ಸ್ವಚ್ಛತಾ ನೈರ್ಮಲ್ಯದೊಳಗೆ ಏನು ಮಾಡಾಕ್ತೀರಿ ಕೆಲಸ? ಎಲ್ಲಿದ್ರಿ ರೊಕ್ಕ ಜನರಿಗೆ ಏನು ಮಾಡಾಕ್ತೀರಿ? ಕುಡಿಯೋ ನೀರಿಂದ ಸ್ಪಾಟ್ನಾಗ 24x7 ಐತ್ರಿ. ಹೇಳಿ ಕೇಳ್ರಿ ಗಬ್ರಿ 24x7 ಕುಡಿಯೋ ನೀರಿಂದ ಯಾರಿಗೆ ಒಂದು ತೊಂದರೆ ಆದ್ರೆ 24 ತಾಸನ್ಯಾಗ ನೀರು ಕೊಡ್ಬೇಕಂತ ಐತಿ. ಇದನ್ನ ಗ್ರಾಮ ಪಂಚಾಯತಿ PDO ಯಾವ ಊರಾಗಿರ್ಬೇಕ್ರಿ ನೌಕರಿ ಮಾಡ್ಯಾವಂದ್ರೆ? ನೀವೇ ಹೇಳ್ರಿ. ಸ್ಥಳೀಯವಾಗಿ ಇರ್ಬೇಕಂದ್ರೆ ಇವ್ರು ಎಲ್ಲಿ ಇರ್ತಾರೆ ಹೇಳಿ ಸರ್? ನೀವು ಹೇಳ್ರಿ ಸರ್. ಮತ್ತೆ ಅವ್ರು ಇಲ್ಲ ಇಲ್ರಿ ಇಲ್ಲಿ. ಮತ್ತೆ ಯಾರನ್ನ ಕೇಳ್ಬೇಕ್ರಿ? ಅದೆಲ್ಲ ಜನರಿಗೆ ಸ್ಪಂದನೆ ಮಾಡ್ಬೇಕು. ನೀವು ಯಾವ ಸಾಹೇಬರು ತೆಳಗ ಅಂದ್ರೆ ನಾವು ನಿಮ್ಮನ್ನ ಕೇಳಾಕತ್ತೀವಿ. ಇದಕ್ಕೆ ನೀವು ಇದನ್ನ ಬರ್ದು ನಾಳೆ ನಮ್ಗೆ ವಾಟ್ಸಪ್ ಹಾಕ್ಬೇಕು ಸರ್. ನೀವು ನೋಟಿಸ್ ಇವ್ರು ಬಿಟ್ಟಿರ್ಲಿಲ್ಲ ಅಂದ್ರೆ ನಾವು ನಿಮ್ಮನ್ನ ಕೇಳ್ತೇವೆ. ಹಾಂ ಮನಿಗೆ ಒಂದು ಹನಿ ಹರಿಯಂಗಿಲ್ಲ, ಇಲ್ಲಿ ಯಾಕೆ ಹರಿತದ? ಅದೇ ಇಲ್ರಿ ಏನಾಗೈತೆ ಹೇಳ್ರಿ ಅಂದ್ರೆ? ಅದು ಸಾತ್ರಿ ಸರ್. ಹಾಂ ರೀ ಒಂದು ಹೆಣ್ಣು ಹಿಂಗೆ ವಯರ್ ಫುಲ್ ಆಗೋದಿದ್ರಿ ಸರ್. ಹಾಂ ರೀ ಬೇಕೋತ ಬಂದು ಕೇಳಿ ಏನು ಸತ್ತು
ಅವ್ರು ನೀರು ಬಿಡೋರಿಗೆ ಹೇಳಿದ್ರೆ ಯಾಕಡೆ ಮಾತಾಡ್ತಾರ ಸ್ವಚ್ಛ ಮಾಡ್ತಾರೆ ನೋಡಿ ನಮ್ಗೆ ಇಲ್ಲಿ ಹಿಂಗೆ ತಮ್ಮ ಮನೆಗೆ ಹೋಗ್ತಾರ ನೀರು ಬಿಟ್ಟು ಮಂದಿ ಸ್ವಂತ ಕೆಲಸ ಮಾಡ್ಕೊತಾರ ಕಾಡಿ ಪೇಪರ್ದಾಗ ತಗೋತಾರೆ ಬೇಸರಿಗೆ ಮಾಡಿ ಫಾಲೋ ಬೇಕಾದ್ರೆ ಈಗ ಗಡ್ರ ಕ್ಲಿಯರ್ ಆಗಬೇಕು ಗಡ್ರದಾಗ ತೆಗೆದು ಕಸ ಜೈಲು ಮೊದಲು ಗಾಡಿ ಕಳಿಸೋ ವ್ಯವಸ್ಥೆ ಮಾಡ್ತಾರೆ ಮೊದಲು ಇದು ಅಂಗನವಾಡಿ ಸ್ಕೂಲ್ ಬರ್ತೈತೆ ಸರ್ ಹಾಂ ರೀ ಅಂಗನವಾಡಿ ಸ್ಕೂಲ್ ಬರ್ತದೆ ಸರ್ ಇಲ್ಲಿ ಗಟಾರ ಐತಿ ಮತ್ತು ಇದಕ್ಕೆ ಉತ್ತರ ಏನು ಕೊಡ್ತೀರಿ ಸಣ್ಣ ಮಕ್ಳು ಇರ್ತಾವ ಅವು ನಿಂದ್ರಿ ಫುಡ್ಡು ತಿನ್ನುವಾಗ ಇಲ್ಲಿ ಮಗ್ಳು ಏನು ಇರ್ತೈತಿ ಹೊಲಸಿರ್ತೈತಿ ಅಂಗನವಾಡಿ ಅವರು ಏನು ಕೊಡ್ತಾರೆ ಅವ್ರಿಗೆ ತಿನ್ನಾಕ ಫುಡ್ ಕೊಡ್ತಾರೆ ಇಲ್ಲೆಲ್ಲ ಹೊಲಸು ಮುಂದೆ ಇರ್ತೈತಿ ಹಾಂ ಏನು ಮಾಡ್ತಾರೆ ಅಂತ ಏನು ಗೊತ್ತ್ರಿ ಮತ್ತು ನೀವು ಸ್ವಚ್ಛತೆ ಇಲ್ಲ ಆದ ನಂತರ ಇಲ್ಲಿ ಸಂತಿ ಎಲ್ಲಿ ಬರ್ತೈತಿ ಸರ್ ಸಂತಿ ಇಲ್ಲೇ ಮಾಡ್ತಾರೆ ಹಾಂ ಇದು ಸಂತಿ ಎಲ್ಲಿ ನೋಡ್ರಿ ಇಲ್ಲಿ ಮಾಡಾಗ ಏನು ಮಾಡಿದ್ರಿ ಸಂತಿ ಅದ ರೀ ಇಲ್ಲಿ ಬೇಲಾ ಕೂತ ಕಾಯಿಪಲ್ಲೆ ಇಡ್ಬೇಕು ಸರ್ ಹಾಂ ಮತ್ತು ಅಲ್ರಿ ಇದು ಏನಾಗೈತೆ ರೀ ಇನ್ನೊಂದು ಕೇಳ್ರಿ ಒಂದು ಅಂಗನವಾಡಿ ಹುಡುಗ ಸಾಲಿ ಒಳಗೆ ಗಪ್ರಿ ಎಲ್ಲಿ ಗಪ್ರಿ ಅಂಗನವಾಡಿ ಸಾಲಿ ಹುಡುಗ ಬಂದು ಗಟಾರದಾಗ ಬೆತ್ತು 2 ವರ್ಷದ 1 ವರ್ಷದ ಹುಡುಗನ ಮಕ್ಕಳನ್ನ ಕಳಿಸ್ತಾರೆ ಆ ಹುಡುಗಿಲಿ ಗಟಾರದಾಗ ಯಾರೂ ಇಲ್ಲಾರ್ದ ಬೆತ್ತು ಏನಾರ ಅನಾಹುತ ಆದರೆ ಅದಕ್ಕೆ ಯಾರು ಜವಾಬ್ದಾರಿ ಅದು ನಾವು ಏನದ ಕ್ರಮ ಮಾಡ್ತೀವಿ ಸರ್ ವಯಸ್ಸಿನ ಹಂಗೆ ಎಲ್ಲಾರ ಮಾಡ್ಕೋತೀವಿ ನೋಡ್ಕೋತೀವಿ ನಿಮ್ಮ ಪಂಚಾಯತಿ ಮುಂದೆ ಹೊಲಸಿಟ್ಟಂಗೆ ಇಲ್ಲಿ ಇಟ್ರಿ ಅಂದ್ರೆ ನಾವು ಕೇಳಂಗಿಲ್ಲ ಸರ್ ನಾನು ಅದಕ್ಕೆ ಮಾಡಿಸ್ತೇವೆ ಸರ್ ಕ್ಲಿಯರ್ ಮಾಡಿಸ್ತೀವಿ ಹ್ಞೂ ಯಾವಾಗ ಮಾಡಿಸ್ತೀರಿ ಒಂದು 2 ದಿನದಾಗೆ ಮುಗಿಸ್ತೀವಿ 2 ದಿನ ಅಂದ್ರೆ ನಾಳೆ ರವಿವಾರ ಸರ್ ಕೇಳ್ರಿ ನೀವು ಹೇಳಿದ ನಾ ಕೇಳಂಗಿಲ್ಲ ಬಾಪ್ರಿ ನೀವು ಹೇಳಿದ ನಾ ಕೇಳಂಗಿಲ್ಲ ರೀ ನಾ ಇಲ್ಲಿ ಬರಾಕತ್ತಾಗ ಇದನ್ನೆಲ್ಲ ನೋಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು ಬರ್ತೀನಿ ಸರ್ ಇಲ್ಲಿ ನಾ ಬಂದ ನನ್ನ ಕಡೆ ವಿಡಿಯೋಗಳ ಇಟ್ಕೊಂಡು ನಾ ಇಲ್ಲಿ ನಿಮ್ಮ ಕಳಿಸಿನ ನಿಮ್ಮ ಪಿಡಿಯೋನು ಎತ್ತಿಲ್ಲಾರ್ಕೆ ಅವಂಗೂ ಒದರಾಡಿದ್ದೆ ಅದಕ್ಕೆ ಸರ್ ನೀವು ಯಾವ ಕೆಲಸ ಮಾಡಬೇಕಾಗಿತ್ತಂದ್ರೆ ಮೊದಲು ಸ್ವಚ್ಛತೆ ಕಲೀರಿ ಅಧಿಕಾರಿ ಇಲ್ಲ ಅಂದ್ರೆ ಬಿಟ್ಟು ನಿಮ್ಮ ಮನ್ಯಾಗಿರ್ರಿ ಇನ್ನೊಬ್ರು ಬರ್ತಾರೆ ನೀಗ್ತೈತ್ರಿ ಪಕ್ಕ ಸೋಮವಾರ ದಿನ ಗ್ಯಾರಂಟಿ ಇವತ್ತು ಇರ್ಲಿಕ್ಕಂದ್ರೆ ನಾವು ಎಂಟ್ರಿ ಹಾಕಂದ್ರೆ ಒಳ್ಳೆ ಸೋಮವಾರ ದಿನ ಬಂದು ಬಿಡಲ್ರಿ ನಿಮ್ಮ ಹೆಸರು ಇನ್ನೊಮ್ಮೆ ಹೇಳ್ರಿ ಹಾಂ ವಿಜಯಕುಮಾರ್ ಅಸ್ಕಿರಿ ಇದು ಪಂಚಾಯತಿ ಕಾಂತೈತಲ್ರಿ ಹಾಂ ಕಾಂತದ್ರಿ ಏನೈತ್ರಿ ಅದು ಅಂಗನವಾಡಿ ಐತಲ್ರಿ ಹಂಗೆ ಪಂಚಾಯತಿ ಮುಂದೆ ಇಟ್ಟಂಗೆ ಇಲ್ಲಿ ಇಟ್ರಿ ಅಂದರೆ 2ಕ್ಕೂ ಶಿಕ್ಷೆ ಅನುಭವಿಸ್ತೀವಿ ನೋಡಿ ಸರ್ ನಾವು ಆರ್ಟಿಕಲ್ ಪ್ರಕಾರ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ಬಿಡ್ತೀನಿ ಅಂದ್ರೆ ಹಾಂ ಈಗ ನೀವು ಕಸ ಚೆಲ್ಲಕ್ಕೆ ಬಂದಿರಿ ಸರ್ ಎಲ್ರಿ ಕೈ ಹಿಡ್ಕೊರಿ ಹಾಂ ನೀವು ನೀವು ಕಸ ಚೆಲ್ಲಕ್ಕೆ ಎಲ್ಲಿ ಚೆಲ್ತೀರಿ ಮತ್ತು ಪಂಚಾಯತ್ ಅವ್ರು ನಿಮಗೇನು ಒಂದು ಬಕೆಟ ಒಂದು ಏನೋ ಮನಿ ಏನೂ ಕೊಟ್ಟಿಲ್ರಿ ಅವರ ನುಗ್ಯಾರ್ರಿ ಏನು ಗಾಡಿ ಬರ್ತದ್ರಿ ಗಾಡಿ ರೀ ತೆಗ್ಯಾವ್ರು ಯಾರು ಬರಲ್ರಿ ಯಾರು ಇಲ್ರಿ ನಿಮ್ಮ ಹೆಸರು ಏನ್ರಿ ಯಾರು ಟೋಕೇರಿ ಕಾರ್ಯದರ್ಶಿ ಅವ್ರ
ಓ ಕಾರ್ಯದರ್ಶಿಯರ ಮೊದಲು ಅಲ್ಲಿ ಹೋಗ್ತಿರಲ್ರಿ ಡಿಫೆನ್ಸ್ ಮಾಡಕ್ ಹೇಳ್ರಿ 2,000 ಕೊಟ್ಟಿವ್ರಿ ಡಿಫೆನ್ಸ್ ಬಂದ್ ಮಾಡಿ ಮನಿ ಕಟ್ಟಾಕ್ರಿ ಆರ್ಡರ್ ಕಾಪಿ ಕೊಟ್ಟಾರ ಆದ್ರೆ ಅದಕ್ಕೆ ರೊಕ್ಕ ಜಿ ಪಿ ಎಸ್ ಮಾಡಕ್ಕೆ 2,000 ರೂಪಾಯಿ ಇಸ್ಕೊತಾರೆ ನೀವು ಅವ್ರು ಇನ್ನೂ ಆರ್ಡರ್ ಕಾಪಿ ಎಷ್ಟು ದಿನ ಆದ್ರಿ ಕೊಟ್ಟು 5-6 ತಿಂಗಳು ಆಯ್ತು 2,000 ರೂಪಾಯಿನೂ ಕೊಟ್ಟಿರಿ ಯಾವ ತೊಗೊಂಡ್ರಿ ಪಂಚಾಯತಿ ಒಳಗೆ ಮೊದಲು ಪಿಡಿಯೋ ಹಾಂ ಈಗ ಪಂಚಾಯತಿ ಅವರೇ ತೊಗೊಂಡಾರ 2,000 ರೂಪಾಯಿ ನೀವು ಕೊಟ್ಟಿರಿ ಮೊದಲು ಮೂಲಭೂತ ಸೌಲಭ್ಯ ಸ್ವಚ್ಛ ಮಾಡಿಸ್ಬಿಡ್ರಿ ಸರ್ ಇದು ಸೋಮವಾರ ಹಾಂ ಇನ್ನೊಂದ್ರಿ ಕೇಳ್ರಿ ಸರ್ ಇನ್ನೊಂದು ಸರ್ ಮನಿಗಳು ಪಂಚಾಯತಿಯಿಂದ ಬಂದಿರ್ತಾವಲ್ರಿ ಬರ್ತಾವಲ್ರಿ ಊರಿಗೆ ಈಗ ಪ್ರಧಾನಮಂತ್ರಿ ಯಾರಿಗೆ ಮನಿ ಇರುವುದಿಲ್ಲ ಅವ್ರಿಗೆ ಏನದ ಜಾಗ ಎಷ್ಟು ವರ್ಷ ಆಯ್ತ್ರಿ ಅದಕ್ಕೆ ಬಂದು ಪಿ ಎಮ್ ಅದ್ರಿಂದ ಎಷ್ಟು ವರ್ಷ ಆಯ್ತ್ರಿ ಬಂದದು ಮತ್ತೆ 2-3 ವರ್ಷ ಆಯ್ತು ಸರ್. ಮತ್ತೆ ಒಳ್ಳೆ ರಾಜ್ಯದ್ದು ರೀ ರಾಜ್ಯದ ಮೊದಲೇ ಬರಬೇಕು ಸರ್. ಮತ್ತೆ ಅವೆಲ್ಲ ಯಾರಿಗೆ ಕೊಟ್ಟಿಲ್ಲ ಅಂತ ಹೇಳ್ತಾರಲ್ಲ ಅವರು ಹಿಂದೆ ಏನು ಮಾಡ್ಯಾರ ನಮ್ಗೆ ಗೊತ್ತಿಲ್ಲ ಸರ್. ಆದ್ರೆ ಈಗಂತೂ ನಾವು ಮಾಡತ್ತಾರೆ EMI ಇದು ಸರ್ ಇವರು ಏನೂ ಗೊತ್ತಿಲ್ಲ ಅಂತ ಹೇಳ್ತಾರೆ ನೀವೇನು ಹೇಳ್ತೀರಿ ಅಲ್ಲ ಇದು ಎಲ್ಲ ಯೋಜನೆಗಳ ಬಗ್ಗೆ ತಿಳಿಸಿ ಹೇಳ್ಬೇಕಾಗ್ತದ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಹೇಳಿ ಇದು ಮೊದಲ ಇಂದಿರಾ ಆವಾಸ್ ಹತ್ತಿತ್ರಿ, ಅದು ಯೋಜನೆ ತೆಗೆದು ಈಗ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಮಾಡ್ಯಾರಿ. ಅದಕ್ಕೆ ಇನ್ನೂ ನೀವು ಯಾರೇ ಮನಿ ಯಾರು ಇಲ್ಲ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ತಂದು ಕೊಡ್ರಿ. ಇನ್ನ ಈಗ ಜೂನ್ 30 ತನಕ ಲಾಸ್ಟ್ ಡೇಟ್ ಐತೆ ಅದು ಹಾಕುದು ಸರ್ಕಾರ. ಇನ್ನೂ ಅದನ್ನ ಮುಂದೆ ಹೊರವರ್ಸ್ತಾರ. ನಿಮ್ಗೆ ಯಾರಿಗಾರೆ ಹೊಸ ಮನಿ ಇರ್ಲಿಕ್ಕೆ ಬಂದು ಪಂಚಾಯತಿಗೆ ಅರ್ಜಿ ತಂದು ಕೊಡ್ರಿ. ಈಗ ಹಾಕೋತಾರ ಜೂನ್ 30ನೇ ತಾರೀಕು ಲಾಸ್ಟ್ ಡೇಟ್ ಐತೆ ಅದು. ಅದು ಕೊಡ್ರಿ ತಂದು ಹಾಕೋತಾರೆ ಜೂನ್ 35 ಸರ್ಕಾರ. ಬಯಲು ಜಾಗದಾಗ ಫೋಟೋ ಹೆಣ್ಮಕ್ಳು ಪಂಚಾಯತ್ದಾಗ ಎಲ್ಲ ಕೊಟ್ಟರು ನಾವು ಬಿಲ್ ಹಾಕಿಲ್ಲ ಅಲ್ಲಿ. ಮತ್ತೆ ಕೈಲಿ ಹಾಕಿ ಮನಿ ಕೊಡ್ತೀವಿ. ಅದೇ ಹೇಳ್ರಿ ಹಂಗ ಇಲ್ರಿ ಮಾತಾಡ್ರಿ ಹಂಗ ಅದು ಉತ್ತರ ಏನು ಹೇಳ್ತೀರಿ ಸರಿಯಾಗಿ ಕೊಡ್ರಿ ಅವ್ರಿಗೆ. ಬೆಲ್ಲ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಅವ್ರು. ಬಿಲ್ ನೀವು ಕಟ್ಟುವರಿ ಬಂದು ನಿಮ್ಗೆ ಏನಾದ್ರು ಕೊಡ್ತಾರೆ ಬಿಲ್ ಯಾಕೆ ಕೊಡ್ತಾರೆ ಮತ್ತೆ ಇಲ್ಲಿ ಆಗಿರಲ್ಲ ಸರ್ ಹೇಳಾಕ್ತಾರೆ ಸರ್ ಅವರು. ಇಲ್ಲ ಅದು ಏನು ಗೌರ್ಮೆಂಟ್ ಬಂದಿಲ್ಲ ಒಂದ್ಸರಿ ಲೇಟ್ ಆಗ್ತದೆ. ಒಂದ್ ಸ್ವಲ್ಪ ಸಮಯ ತಗೊಂಡ್ರೆ ನಾವು ನೀವು ಕೂಡ ಬಂದು ನೋಡ್ಸಲ್ಲ. ಒಟ್ಟು ನಾವು ನೀವು ಕೂಡ ನಮ್ಮ ಸಾಹೇಬ್ರು ಇವ್ರಿಗೆ ಏನೇನು ಸಮಸ್ಯೆ ಈಗ ನೀವು ಯಾವ ಬರ್ತೀರೋ ಬರ್ರಿ, ನಾವು ಒಂದು ಸಮಸ್ಯೆ ಮಾಡ್ಬಿಡ್ರಿ. ನೀವು ನಾಳೆಯಿಂದ ಪ್ರಿಯಕರಿ ನಿಮ್ ಚಾಲೋ ಆಗ್ಬೇಕು ಸರ್ ಊರಾಗ. ಕೆಲಸ ಒಟ್ಟು ಚಲೋ ನೋಡ್ರಿ. ನೀರು ಬಂದಿಲ್ಲ ಈಗ ಎಲ್ಲ